ಅಸಿಡಿಟಿ, ಗ್ಯಾಸ್ಟ್ರಿಕ್ ಟ್ರಬಲ್, ಬ್ಲೋಟಿಂಗ್, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳಿಗೆ ಒಂದು ಸಿಂಪಲ್ ಮನೆಮದ್ದು ದೊಡ್ಡ ಪತ್ರೆ ಸೊಪ್ಪು. ಅದನ್ನು ಅಜ್ವೈನ್ ಲೀವ್ಸ್ ಅಂತೀವಿ, ಇಲ್ಲ ಕ್ಯಾರಮ್ ಲೀವ್ಸ್ ಅಂತೀವಿ. ಅದು ಸಾಮಾನ್ಯವಾಗಿ ಮನೆ ಸುತ್ತಮುತ್ತಲೇ ಬೆಳೆದಿರುತ್ತೆ. ಇಲ್ಲ ನಿಮ್ಮ ಹತ್ತಿರ ನರ್ಸರಿಗಳಿಗೆ ಹೋದರೆ ದೊಡ್ಡ ಪತ್ರೆ ಸೊಪ್ಪು ಅಂತ ಕೇಳಿದ್ರೆ ಅವರು ನಿಮಗೆ ತೋರಿಸ್ತಾರೆ. ಆ ಸೊಪ್ಪಿನ ಕಷಾಯ ಸುಮಾರು 1 ಲೋಟ ನೀರಿಗೆ ಒಂದು 2ರಿಂದ 3 ಸೊಪ್ಪುಗಳನ್ನ ಚೆನ್ನಾಗಿ ಕೈಯಿಂದನೇ ಮುರಿದು ನೀರಿಗೆ ಹಾಕಿ ನೀರನ್ನ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಅದನ್ನು ಶೋಧಿಸಿ ದಿನಾಗಲೂ ನೀವು ಖಾಲಿ ಹೊಟ್ಟೆ ಅಂತ ಏನಿಲ್ಲ, ಯಾವಾಗ ಸಮಯ ಆಗತ್ತೆ ಆವಾಗ ಸ್ಲೋ ಆಗಿ ಅದನ್ನು ಸಿಪ್ ಮಾಡ್ತಾ ಇರಬೇಕು. ನಿಧಾನಕ್ಕೆ ಗುಟುಕು ಗುಟುಕು ಥರ ಅದನ್ನು ಸ್ವಲ್ಪ ಸ್ವಲ್ಪ ಆಗಿ ತಗೋತಾ ಹೋದರೆ ನಿಮಗೆ ಈ ಬ್ಲೋಟಿಂಗ್ ಸಮಸ್ಯೆ ಆಗಿರ್ಬೋದು, ಅಸಿಡಿಟಿ ಸಮಸ್ಯೆ, ಇದೆಲ್ಲ ಸಮಸ್ಯೆಗಳಿಗೆ ಸ್ಲೋ ಆಗಿ ರಿಲೀಫ್ ಸಿಗ್ತಾ ಹೋಗುತ್ತೆ. PCOD, PMS, PCOS ಈ ಸಮಸ್ಯೆಗಳಿಗೆ ಅಡುಗೆ ಮನೆಯಲ್ಲಿ ಸಿಗುವಂಥ ಒಂದು ಪರಿಹಾರ ಕರಿ ಎಳ್ಳು. ಸಪೋಸ್ ಕರಿ ಎಳ್ಳು ಸಿಗಲಿಲ್ಲ ಅಂದರೆ ಬಿಳಿ ಎಳ್ಳು, ಸೆಸಮೆ ಸೀಡ್ಸ್. ಇದನ್ನು ಆದಷ್ಟು ದಿನದಿಂದ ದಿನ ಬಳಕೆ ಮಾಡ್ತಾ ಹೋದರೆ ತುಂಬ ರೂಪಗಳಲ್ಲಿ ಮಾಡಬಹುದು. ಚಪಾತಿ ಹಿಟ್ಟಿಗೆ ಹಾಕಿ ಬೇಯಿಸಬೇಕಾದ್ರೆ ಎಳ್ಳು ನಿಮ್ಮ ದೇಹಕ್ಕೆ ಹೋಗುತ್ತೆ. ಚಪಾತಿ ರೂಪದಲ್ಲಿ ತೊಗೋಬೋದು. ರೊಟ್ಟಿ ತಟ್ಟಿದಾಗ ಮೇಲೆ ಸೆಸಮೆ ಸೀಡ್ಸ್ನ ಉದುರಿಸಿ ತಟ್ಟೋದ್ರಿಂದ ಅದು ಮೈಲ್ಡ್ ರೋಸ್ಟ್ ಆಗುತ್ತೆ. ಅದರಲ್ಲಿರೋ ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ, ಟ್ರೈ ಮಾಡಿ. ಥೈರಾಯ್ಡ್ ಸಮಸ್ಯೆ ದೊಡ್ಡ ಪ್ಯಾಂಡಮಿಕ್ ಆಗಿ ಹರಡಿಬಿಟ್ಟಿದೆ. ಇದಕ್ಕೆ ಒಂದು ಸುಲಭವಾದ ಪರಿಹಾರ ಬೂದುಗುಂಬಳಕಾಯಿ, ಆಶ್ಗಾರ್ಡ್. ಅದನ್ನು ತುರಿದ್ಬಿಟ್ಟು ನೀವು ಮನೇಲಿ ಮಾಡ್ಕೊಳ್ಳೋ ಅಡುಗೆಗಳು, ಚಟ್ನಿ ಇರ್ಬೋದು ಅಥವಾ ತಂಬುಳಿಗಳಿರ್ಬೋದು ಅಥವಾ ರೊಟ್ಟಿಗಳಿಗೆ ತುರಿದ್ಬಿಟ್ಟು ಅದನ್ನು ಬಳಸ್ತಾ ಹೋದರೆ ಥೈರಾಯ್ಡ್ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗ್ತಾ ಹೋಗುತ್ತೆ.